ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ, ಎಲ್ಲರೂ ಆರಾಮಾಗಿದ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಪ್ರತಿ ಸಲನೂ ಚಿಕನ್ ವೀಡಿಯೋ ಹಾಕ್ತಾ ಇದ್ದೆ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಚಿಕನ್ನಾಗೆ ಯಾವುದಾದ್ರೂ ಒಂದು ರೆಸಿಪಿ ಮಾಡುವ ಅಂತ ಹೇಳಿ ಈ ರೆಸಿಪಿ ಮಾಡ್ತಾ ಇದ್ದೆ. ರೆಸಿಪಿ ಅಂತ ಅಂದೇಳಿ ನಿಮ್ಗೆ ಈಗಾಗಲೇ ಗೊತ್ತಾಯ್ತು ಅಂದೇಳಿ ಅಂದ್ಕೊಂಡಿದ್ದೆ. ಚಿಕನ್ ಪಾಸ್ತಾ ರೆಸಿಪಿ ಟೇಸ್ಟ್ ಮಾತ್ರ ತುಂಬ ಲೈಕ್ ಆಯ್ತು. ಹ್ಯಾಂಗೆ ಮಾಡೋದು ಅಂತ ಹೇಳಿ ಬನ್ನಿ. ನಾನಿಲ್ಲೇ ಒಂದು ಅರ್ಧ kg ಅಪ್ಪಷ್ಟು ಚಿಕನ್ ತಗೊಂಡಿದ್ದೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕೊಂಡಿದ್ದೆ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಅಪ್ಪಷ್ಟು ಗರಂ ಮಸಾಲಾನ ಹಾಕಿದೆ. ಕಡಿಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೆ. ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಳ್ಕ ಚಿಕನಿಗೆ ಮಸಾಲೆ ಲೈಕ್ ಮಾಡಿ ಹಿಡಿಕ. ಈಗ ಚಿಕನಿಗೆ ಲೈಕ್ ಮಾಡಿ ಖಾರ ಎಲ್ಲ ತಾಗಿತ್ತು, ಮ್ಯಾರಿನೇಟ್ ಮಾಡಿ ಆಯ್ತು. ಅದನ್ನೀಗ ಸೈಡ್ ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಎಂತ ಅಂತ ಹೇಳಿದ್ರೆ ನಾನಿಲ್ಲೇ 1 ಟೊಮೆಟೊ, 1 ಕ್ಯಾರೆಟ್, ಒಂದು ಹಾಫ್ ಕ್ಯಾಪ್ಸಿಕಮ್ಮ, 1 ಈರುಳ್ಳಿ, ಕಡಿಕೆ 2 ಹಸಿಮೆಣಸು, ಒಂದು 4ರಿಂದ 5 ಬೆಳ್ಳುಳ್ಳಿ ಎಲ್ಲದನ್ನು ಲೈಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಗ್ಯಾಸನ್ನು ಆನ್ ಮಾಡಿ ಅದ್ರ ಮೇಲೆ ಒಂದು ಬಾಣಲೆನ ಇಟ್ಟು ಬಾಣಲಿ ಕಾದ್ರ ಮೇಲೆ ಅದಕ್ಕೊಂದು 3 ಗ್ಲಾಸ್ ಅಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೆ. ಆ ನೀರು ಕುದಿಯೋತ್ತಿಗೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಮತ್ತು 1 ಟೇಬಲ್ ಸ್ಪೂನ್ ಎಣ್ಣೆನೂ ಹಾಕ್ತಾ ಇದ್ದೆ. ಈಗ ಇದಕ್ಕೆ ನಾನೊಂದು 2 ಕಪ್ ಅಪ್ಪಷ್ಟು ಪಾಸ್ತಾನ ಸೇರಿಸ್ಕೊಂತ ಇದ್ದೆ. ನೀವು ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು 2 ಕಪ್ ಅಪ್ಪಷ್ಟು ಹಾಕ್ಕೊಂತ ಇದ್ದೆ. ಚಂದ ಮಾಡಿ ಕುದಕ್ಕೆ ಬಿಡ್ಕೋದನ್ನು ಅವಾಗವಾಗ ಒಂದ್ಸಲ ತಿರ್ಸ್ತಾ ಇರಿ, ಇಲ್ಲ ಅಂತ ಹೇಳಿದ್ರೆ ಪಾತ್ರೆ ತಳ ಹಿಡ್ದು ಬಿಡುತ್ತೆ. ಇದು ಹೆಂಗೆ ಬೆಂದಿರುತ್ತೆ ಅಂದೇಳಿ ನಿಮ್ಗೆ ಗೊತ್ತಾಗ್ತ. ನೀನು ಬಾಯಿಗೆ ಹಾಕಿ ಕಂಡ್ರೋಡಿಲ್ಲ, ಇಲ್ಲ ಅಂತ ಹೇಳಿದ್ರೆ ಕೈಯಾಗೆ ಜಸ್ಟ್ ಪ್ರೆಸ್ ಮಾಡಿರೋಡಿಲ್ಲ ಪಾಸ್ತಾ ಬೆಂದಿತ್ತಾ ಇಲ್ಲಿ ಅಂತ ಹೇಳಿ ಗೊತ್ತಾಗ್ತು ನಿಮಗೆ. ಚಿಕನಾಗೆ ಬೇರೆ ಬೇರೆ ರೆಸಿಪಿ ಎಲ್ಲ ಮಾಡಿ ಬೇಜಾರಾರ ಈ ರೀತಿ ರೆಸಿಪಿ ಒಂದ್ಸಲ ಮಾಡಿ, ನಿಮಗೆ ತುಂಬ ಇಷ್ಟ ಆಗ್ತಿ ಈ ರೆಸಿಪಿ. ಈಗ ಪಾಸ್ತಾ ಲೈಕ್ ಮಾಡಿ ಬೆಂದಿತ್ತು. ಈಗ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೆ. ನೀರೆಲ್ಲ ಚಂದ ಮಾಡಿ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿ ನೀರೆಲ್ಲ ಸರಿಯಾಗಿ ಸೋಸ್ಕಣಿ. ಕಡೆಗೆ ಎಂತ ಮಾಡಿ ಅಂತ ಹೇಳಿದ್ರೆ ಇನ್ನೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ತಣ್ಣೀರನ್ನು ಹಾಕಿ ಒಂದು 5ರಿಂದ 10 ನಿಮಿಷ ಚಂದ ಮಾಡಿ ಅದು ಬಿಸಿ ಎಲ್ಲ ಹೋಗ್ತಾರ ಆರುಕ್ ಬಿಡಿ. ಈಗ ಹೆಂಗೆ ಮಾಡೋದು ಅಂತ ಹೇಳಿ ಬನ್ನಿ. ಒಂದು ಪ್ಯಾನನ್ನು ಇಟ್ಕೊಂಡಿದ್ದೆ ಗ್ಯಾಸ್ ಮೇಲೆ. ಈಗ ಪ್ಯಾನ್ ಚಂದ ಮಾಡಿ ಕಾದ್ರ ಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಪ್ಪಷ್ಟು ಎಣ್ಣೆನ ಹಾಕಿದೆ. ಎಣ್ಣೆ ಸರಿಯಾಗಿ ಕಾದ ನಂತರ ನಾನು ಚಿಕನನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿನಲ್ಲ, ಅದು ಒಂದೊಂದೇ ಪೀಸನ್ನು ಹಾಕ್ತಾ ಇದ್ದೆ. ನಿಮ್ಗೆ ಎಣ್ಣೆ ಹಾಕಿ ಫ್ರೈ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಟರ್ ಹಾಕಿನೂ ಇಷ್ಟಪಟ್ಟರೆ ಬಟರ್ ಹಾಕಿನೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಎಣ್ಣೆನ ಹಾಕಿನೇ ಚಿಕನನ್ನು ಒಳ್ಳೆ ಮಾಡಿ ಫ್ರೈ ಮಾಡ್ತಾ ಇದ್ದೆ. ಈಗ ನೀವೇ ಕಾಣ್ತಾ ಇದ್ರಲ್ಲ ಚಿಕನ್ ಎಷ್ಟು ಲೈಕ್ ಮಾಡಿ ಬೇಯ್ತಾ ಇತ್ತು ಅಂತ ಹೇಳಿ. ನಾನೆಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರೆ ನಾನು ಮಾಡ್ತಾ ಇರೋ ರೆಸಿಪಿ ಎಲ್ಲ ನೀವು ಟ್ರೈ ಮಾಡ್ತೀರಿ, ನಿಮಗೆಲ್ಲ ನಾನು ಮಾಡ್ತಾ ಇರೋ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ನಿಮ್ಗೆಲ್ರಿಗೂ ಇಷ್ಟ ಆಯ್ತಲ್ದ, ಹಾಗೆ ಎಲ್ಲರೂ ಕಮೆಂಟ್ ಮಾಡಿ. ನನಗೆ ಮತ್ತೊಂದು ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸಿಂದ ನನ್ನ ಚಾನಲ್ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಇದೆಲ್ಲ ನಿಮ್ಮಿಂದನೇ ಆಗಿದ್ದ. ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಹೇಳ್ತೇನೆ ನಾನು. ಈಗ ಚಿಕನ್ ಎಲ್ಲ ಲೈಕ್ ಮಾಡಿ ಬೆಂದಿತ್ತು, ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊಂಬ. ಮತ್ತೆಂತ ಅಂತ ಹೇಳಿದ್ರೆ ಹೀಗೆ ಇಡೀ ಪೀಸೇ ಪಾಸ್ತಾಕ್ಕೆ ಹಾಕೋಕ್ಕಾತಿಲ್ಲ. ನೀವೆಂತ ಮಾಡ್ಕೊಂಡ್ರೆ ಚಿಕನ್ ಆರ ಮೇಲೆ ಲೈಕ್ ಮಾಡಿ ಸಣ್ಣ ಪೀಸ್ ಮಾಡಿ ಪಾಸ್ತಾಕ್ಕೆ ಹಾಕ್ರೆ ಒಳ್ಳೆ ಆಗ್ತದೆ. ನಾನು ಹಾಗೆ ಮಾಡ್ತಾ ಇರೋದು. ಈ ದೊಡ್ಡ ಪೀಸ್ ಹಾಕ್ರೆ ಅಷ್ಟು ಲೈಕ್ ಆತಿಲ್ಲ. ಈಗ ಒಂದು ಕಡಾಯಿನ ತಗೊಂಡಿದ್ದೆ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಪ್ಪಷ್ಟು ಎಣ್ಣೆನ ಹಾಕಿದೆ. ಕಡೆಗೆ ನಾನು ವೆಜಿಟೇಬಲ್ ಎಲ್ಲ ತಗೊಂಡಿನಲ್ಲ ಅದನ್ನೆಲ್ಲ ಈಗ ಸೇರ್ಸಕ್ಕೆ ಫಸ್ಟ್ ಇದು ಬೆಳ್ಳುಳ್ಳಿ ಹಾಕಂತ ಇದ್ದೆ, ಹಸಿಮೆಣಸು, ಈರುಳ್ಳಿ, ಕಡೆಗೆ ಟೊಮೆಟೊ, ಕ್ಯಾರೆಟು, ಕಡೆಗೆ ಕ್ಯಾಪ್ಸಿಕಮ್ ಎಲ್ಲದನ್ನು ಹಾಕಿ ಲೈಕ್ ಮಾಡಿ ಫ್ರೈ ಮಾಡ್ಕ. ಈರುಳ್ಳಿ ಹಸಿ ವಾಸನೆ ಎಲ್ಲ ಲೈಕ್ ಮಾಡಿ ಹೋಯ್ಕ. ಮತ್ತೆಂತ ಅಂದ್ರೆ ಹಾಕೋದು ತರಕಾರಿ ಎಲ್ಲ ಲೈಕ್ ಮಾಡಿ ಬೇಯ್ಕ. ಎಷ್ಟು ಲೈಕ್ ಬೆಂದಿತ್ತು ಪಾಸ್ತಾಕ್ಕೆ ಅಷ್ಟು ಟೇಸ್ಟ್ ಸಿಗುತ್ತೆ. ಈಗ ತರಕಾರಿ ಎಲ್ಲ ಲೈಕ್ ಮಾಡಿ ಬೇಯ್ತಿತ್ತು. ಇದಕ್ಕೆ ಈಗ 1 ಟೇಬಲ್ ಸ್ಪೂನ್ ಅಪ್ಪಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೆ. ಹಾಗೆ ಚಿಕನನ್ನೆಲ್ಲ ಇಷ್ಟು ಸಣ್ಣ ಮಾಡಿ ಪೀಸ್ ಮಾಡಿಟ್ಟಿದ್ದೆ, ಅದನ್ನು ಸೇರಿಸ್ಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಳ್ಕ. ನಿಮಗೆ ಈ ರೀತಿ ಪೀಸ್ ಮಾಡಿ ಚಿಕನ್ ಹಾಕೋದು ಬೇಡ ಅಂತ ಹೇಳಿದ್ರೆ ನಾರ್ಮಲಾಗಿ ಫ್ರೈ ಮಾಡೋತ್ತಿಗೆ ಕಬಾಬ್ ಥರ ಚಿಕ್ಕದಾಗಿ ಮಾಡಿರ್ತೀರಲ್ಲ ಅದೇ ರೀತಿ ಹಾಕ್ರು ಓಕೆ. ಈಗ ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸು, ಸೋಯಾ ಸಾಸು ಹಾಗೆ ಟೊಮೆಟೊ ಸಾಸನ್ನು ಸೇರಿಸ್ಕೊತ ಇದ್ದೆ. ಎಲ್ಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಈಗ ಪಾಸ್ತಾನ ಆಲ್ರೆಡಿ ನೀರೆಲ್ಲ ತೆಗೆದು ಬಸ್ತು ಇಟ್ಟಿದ್ವಲ್ಲ, ಈಗ ಅದನ್ನು ಸೇರಿಸ್ಕೊಳ್ಕ. ಪಾಸ್ತಾದಾಗೆ ಡಿಫ್ರೆಂಟ್ ಆಗಿರೋ ಪಾಸ್ತಾನೂ ಇತ್ತು. ನಾನು ಈ ಪಾಸ್ತಾನ ತಗೊಂಡಿದ್ದೆ. ನೀವು ಚಿಕ್ಕ ಮಕ್ಕಳಿಗೆ ಈ ರೆಸಿಪಿ ಎಲ್ಲ ಮಾಡಿ ಕೊಟ್ಟರೆ ಅವ್ರಿಗೆ ತುಂಬ ಇಷ್ಟಪಡ್ತು.
ಈ ರೆಸಿಪಿನ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಯೂಸ್ ಮಾಡೋಕ್ಕಾಗ್ತ ಏನು ತೊಂದರೆ ಇಲ್ಲ. ಮತ್ತು ನೀವೆಲ್ಲ ಟೇಸ್ಟ್ ಒಂದು ಸ್ವಲ್ಪ ಕಾಣಿ, ಉಪ್ಪೆಲ್ಲ ಸರಿ ಆಯ್ತಾ ಅಂತ ಹೇಳಿ ಕಾಣಿ, ಖಾರ ಎಲ್ಲ ಸರಿ ಇದ್ದ ಕಾಣಿ. ಇದು ಇವತ್ತಿನ ಸೂಪರಾದ ರೆಸಿಪಿ ಆಯ್ತು. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟು ದಿನವೂ ನೀವೆಲ್ಲರೂ ಒಳ್ಳೆ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿದ್ರಿ. ಹೀಗೆ ನಿಮ್ಮ ಸಪೋರ್ಟ್ ಮುಂದೆನೂ ಬೇಕು. ಮುಂದಿನ ವಿಡಿಯೋದ ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು.